ಬಗ್ಗೆ ಮೀಟಿಂಗ್ ಮಾಡಿದ್ರು. ನಾವು ಎಲ್ಲರೂ ಭಾಗಿಯಾಗಿದ್ದು ಏನೆಲ್ಲ ಇವತ್ತು ನಾವು SIR ಸೈದ್ಧಾಂತಿಕವಾಗಿ ನಾವು SIR ವಿರುದ್ಧ ಇಲ್ಲ. ಎಷ್ಟು ಜನ ಮೃತಪಟ್ಟಿರ್ತಾರೆ, ವಲಸೆ ಹೋಗಿರ್ತಾರೆ, ಎಷ್ಟೋ ಜನ ದೇಶ ಬಿಟ್ಟು ಹೋಗಿರ್ತಾರೆ, ಅವ್ರ ಹೆಸರು ಆ್ಯಡ್ ಆಗ್ತಾ ಇರುತ್ತೆ ಎಲ್ಲ ಇತ್ತು. ಈ ಸತಿ ಈ ಬಂಗಾಳ ಎಲೆಕ್ಷನ್ ಆದ್ಮೇಲೆ ನಮಗೆ ಕನ್ವಿನ್ಸ್ ಆಗ್ಬಿಟ್ಟಿದೆ, ಇದು ಪರಿಷ್ಕರಣೆ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆಯ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಬ್ಬರಿ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಂತ ನಾವು ಇವತ್ತಿನ ದಿವಸ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅನ್ನು ಮೀಟ್ ಮಾಡಿದ್ವಿ. ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈಗ ಹೇಗೂ ನೀವು ನೋಡಿರೋ ಹಂಗೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ 1,30,00,000 ಜನನ್ನ SIR ಪ್ರಕ್ರಿಯೆಯಿಂದ ತೆಗೆದ್ಬಿಟ್ಟು, ಅದ್ರ ನಂತರ ಕೋರ್ಟ್ ಹೋದ್ಮೇಲೆ ಕೊನೆಗೆ ಲಾಸ್ಟ್ ಅಲ್ಲಿ ನೋಡಿದ್ರೆ 27 ಲಕ್ಷ ಜನನ್ನ ಅವರು ಮತದಾನದಿಂದ ಕಸಿದ್ಕೊಂಡ್ರು. ಇದರಿಂದ ಏನಾಯ್ತು, ಸುಪ್ರೀಂ ಕೋರ್ಟ್ ಹೋದ್ರು. ಸುಪ್ರೀಂ ಕೋರ್ಟ್ ಅನ್ನತ್ತೆ, ಈ ಸತಿ ನೀವು ವೋಟ್ ಹಾಕ್ತಾ ಇದ್ರೆ ಮುಂದಿನ ಸತಿ ಹಾಕಿ ಅಂತ. ಸೊ ಇದೆಲ್ಲ ಈ ತರ ಇದು ವ್ಯವಸ್ಥೆ ಕುಸ್ತೇ ಹೋಗಿದೆ. ಎಲೆಕ್ಷನ್ ಕಮಿಷನರ್ ಯಾರ ಮಾತು ಕೇಳ್ತಾ ಇಲ್ಲ. ಬೇರೆ ಬೇರೆ ಪಕ್ಷಗಳು, ಆಡಳಿತ ಪಕ್ಷ, ಕೇಂದ್ರದ ಭಾರತೀಯ ಜನತಾ ಪಕ್ಷ ಏನ್ ತಗೊಂಡ್ ಹೋದ್ರು ಅವರೆಲ್ಲ ಆಡ್ ಮಾಡ್ತಾ ಇದ್ದಾರೆ. ಅದು ಅಲ್ದೇನೆ 5 ಲಕ್ಷ ವೋಟರ್ಸ್ ನ ಆಡ್ ಮಾಡಿದ್ದಾರೆ. 5,30,000 ವೋಟರ್ಸ್ ನ ಆಡ್ ಮಾಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಯಾರು ವೋಟರ್ಸ್ ಎಲ್ಲಿಂದ ಬಂತು ಅಂತ ಏನೋ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟ್ ಅಲ್ಲೂ ನಮ್ಗೇನು ಕೇಳ್ತಾ ಇಲ್ಲ. ಎಲೆಕ್ಷನ್ ಕಮಿಷನರು ಅಷ್ಟೇ. ಈಗ ಹೋದ್ ಸತಿ ಒಂದು 100% MP-ಗಳನ್ನ ಅವರು ಡಿಸ್ಮಿಸ್ ಮಾಡ್ಬಿಟ್ಟು ಈ ಎಲೆಕ್ಷನ್ ಕಮಿಷನರ್ ನ ಸೆಲೆಕ್ಟ್ ಮಾಡೋ ಪ್ರಕ್ರಿಯೆನಲ್ಲಿ ಒಂದು ಬಿಲ್ ತಂದು ಪಾಸ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ಚೀಫ್ ಜಸ್ಟಿಸ್ ಇಲ್ಲ, ಯಾರು ಇಲ್ಲ, ಕ್ಯಾಬಿನೆಟ್ ಮಂತ್ರಿಗಳು ಬಂದು ಎಲೆಕ್ಷನ್ ಕಮಿಷನರ್ ಆಯ್ಕೆ ಮಾಡ್ತಾರೆ ಅಂತ. ಇದೆಷ್ಟು ಒಂಥರ ಈ ಡೆಮೋಕ್ರಸಿ ಅಂತೂ ಮರ್ಡರ್ ಮಾಡ್ಬಿಟ್ಟಿದ್ದಾರೆ. ಮೀಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಆಯ್ತು ಅಂತಂದ್ರೆ, ನಾವು ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂದನೂ ನಾವು ಎಲ್ಲಾ ಮತದಾರರ ಪಟ್ಟಿಯನ್ನು ಸರಿಯಾಗಿ ನಾವು ಪರಿಶೀಲಿಸಿ ಪರಿಷ್ಕರಣೆ ಮಾಡ್ಬೇಕು. ಅದನ್ನ ಅದ್ ಹೇಗ್ ಮಾಡ್ತಾರೆ ಅಂದ್ರೆ, ಪ್ರತಿ ಗ್ರಾಮ ಪಂಚಾಯತ್ ಲೆವೆಲ್, ತಾಲೂಕು ಲೆವೆಲ್ ಅಷ್ಟೇ ಎಲ್ಲ BLAಗಳು ಅಂದ್ರೆ ಕಾರ್ಯಕರ್ತರು, ಎಲ್ಲಾ ಪಕ್ಷದವ್ರ ಕಾರ್ಯಕರ್ತರು ಕೂತ್ಕೊಂಡು ಅಲ್ಲಿ ಒಂಥರ ಅನೌನ್ಸ್ಮೆಂಟ್ ತರ ಮಾಡ್ಬಿಟ್ಟು ಅಲ್ಲಿ ಹೇಳ್ಬೇಕು ಯಾರ್ಯಾರು ಹೆಸರು ತೆಗೆದ್ಬಿಟ್ಟಿದ್ದಾರೆ, ಯಾರ ಹೆಸರು ಹೊಸದಾಗಿ ಆಡ್ ಆಗಿದೆ, ಎಷ್ಟು ಜನ 18 ವರ್ಷ 20 ವರ್ಷ ಎಷ್ಟು ವಯಸ್ಸಿನವರು ವೋಟರ್ ಲಿಸ್ಟ್ ಬರ್ತಾ ಇದ್ದಾರೆ ಅಂತ ಎಲ್ಲ ಪ್ರತಿ ಗ್ರಾಮದಲ್ಲೂ ಅಲ್ಲಿ ನಾವು BLAಗಳೆಲ್ಲ ಸಕ್ರಿಯವಾಗಿ ಪರಿಷ್ಕರಣೆ ಮಾಡಿ ಹೊಸ ಒಂದು ಎಲೆಕ್ಟರಲ್ ವೋಟರ್ ಲಿಸ್ಟ್ ಅನ್ನು ತಯಾರು ಮಾಡಬೇಕು ಅಂತ ಇವತ್ತು ಮಾತಾಡಿದ್ವಿ. ಇನ್ನು ಅವರಂದ್ರು ಇದು ನಾವು ಬರೀ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಇದ್ರು, ಇವತ್ತು ಒಂದು 8-10 ಜನ ಇದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದ್ರು ಇದನ್ನ ಎಲ್ಲ MLAಗಳ ಜೊತೆ ಮಾತಾಡ್ತಾರೆ, ಹಾಗೂ ಯಾರು MLAಗಳಿದ್ದಾರೆ ಪ್ಲಸ್ ಯಾರು ಸೋತಿದ್ದಾರೆ ಎಲ್ಲರೂ ಸೇರ್ಕೊಂಡು ನಾವು ಇದು ಮಾಡ್ಬೇಕು. ಯಾಕಂದ್ರೆ ಇದು ಈ ಸತಿ ಇನ್ನು ಬಿಟ್ರೆ ನಮ್ದು ಇನ್ನು 16 ರಾಜ್ಯದಲ್ಲಿ ಇದೆಲ್ಲ ನಡೆಸಿದ್ದಾರೆ ಅವರು ಪರಿಷ್ಕರಣೆ. ಇನ್ನು 17 ರಾಜ್ಯಗಳು ಬಿಕ್ಕಿದಾವೆ. 5 ರಾಜ್ಯಗಳು ಮುಂದಿನ ವರ್ಷ 3-4 ರಾಜ್ಯಗಳು ಚುನಾವಣೆ ನಡೆಯುತ್ತೆ. ಅದರಲ್ಲಿ ನಾನು ಹೋದ್ರೆ ಇನ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯೋದೇ ಇಲ್ಲ ಅಂದ್ಬಿಟ್ಟು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಅವರು ಅಗ್ರಿ ಮಾಡ್ಕೊಂಡ್ರು, ಎಲ್ಲ ಒಟ್ಟಿಗೆ ಸೇರಿ ಮಾಡ್ಬೇಕು ಅಂತ. ಅವರು ವೋಟರ್ ಲಿಸ್ಟ್ ನಾವು ತಯಾರು ಮಾಡಿ ಒಂದು ಆರ್ಡಿನೆನ್ಸ್ ತಂದು ಅದ್ರ ಮುಖಾಂತರ ನಾವು ಒಂದು ಪಕ್ಕ ಮಾಡ್ಕೋಬೇಕು ಅಂತ ನಾವು ಇವತ್ತಿನ ಬೇರೆ ಸಂಘಟನೆ ನಾಯಕರು ಕೂಡ ಭಾಗಿಯಾಗಿದ್ರು. ಅವರೆಲ್ಲ ಏನ್ ಸಲಹೆ ಕೊಟ್ಟರು, ನಡೆಸಬೇಕು, ಎಲ್ಲರೂ ಸೇರ್ಕೊಂಡು ನಡೆಸಬೇಕು, ಸರ್ಕಾರದ ವ್ಯವಸ್ಥೆ ನಮ್ಗೆ ಸಹಾಯ ಮಾಡಬೇಕು. ಹಾಗೂ ಇನ್ನೊಂದೇನು ಅಂತಂದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಇದ್ರ ವಿರುದ್ಧನೂ ನಾವು ಜನಗಳಿಗೆ ಮಾಹಿತಿ ನೀಡ್ತೀವಿ, ಇದು ಅರಿವು ಮೂಡಿಸ್ತೀವಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ಅಂದ್ರೆ, ನಾನು ಸೀತಾರಾಮ್ ಸಕಲೇಶ್ಪುರ್ ಗುಂಡಪ್ಪ ಅಂತ ನನ್ನ ಹೆಸರು. ನಂದು ಚಿಕ್ಕವನಾಗಿದ್ದಂಗ ಸ್ಕೂಲ್ ಮಾರ್ಕ್ ಶೀಟ್ ಎಲ್ಲ SG ಸೀತಾರಾಮ್ ಅಂತಿದೆ, ಪಾಸ್ಪೋರ್ಟ್ ಅಲ್ಲಿ ಸಕಲೇಶ್ಪುರ್ ಗುಂಡಪ್ಪ ಅಂತಿದೆ, ಪ್ಯಾನ್ ಕಾರ್ಡ್ ಅಲ್ಲಿ ಗುಂಡಪ್ಪ ಸೀತಾರಾಮ್ ಅಂತಿದೆ. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಸಾಫ್ಟ್ವೇರ್ ತಂದ್ಬಿಟ್ಟಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಲಾಜಿಕಲ್ ಡಿಸ್ಕ್ರಿಪ್ಷನ್ ಅಂತ ಪೂರ್ತಿ ವೋಟರ್ ಲಿಸ್ಟ್ ಅಲ್ಲಿ ರನ್ ಮಾಡುತ್ತೆ. ರನ್ ಮಾಡದಕ್ಕೆ ಸೀತಾರಾಮ್ ಗುಂಡಪ್ಪ ಅನ್ನೋರು, ಸಕಲೇಶ್ಪುರ್ ಗುಂಡಪ್ಪ ಸೀತಾರಾಮ್ ಅನ್ನೋದು ಎಲ್ಲ ತೆಗೆದುಕೊಳ್ತಾರೆ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ರು, ನನ್ನ ಹೆಸರು ಕೆಲವು ಸತಿ ಪ್ರಿಯಾಂಕಾ ಅಂತ ಇದೆ, ಕೆಲವುದ್ರೆ ಪ್ರಿಯಾಂಕ್ ಅಂತ ಇದೆ. ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ರನ್ ಮಾಡಿದ್ರೆ ಅವ್ರ ಹೆಸರೇ ಹೊರಟೋಗುತ್ತೆ. ಎಷ್ಟೋ ಜನ MLAಗಳು
ಜನರಲ್ಸು, ಹೈಕೋರ್ಟು, ಸುಪ್ರೀಂ ಕೋರ್ಟು, ಲಾಯರ್ಗಳು ಅವ್ರ ಹೆಸರೆಲ್ಲ ಡಿಲೀಟ್ ಆಗುತ್ತೆ. ಸೊ ಇದನ್ನೆಲ್ಲ ತಡೆಯಕ್ಕೆ ಅಂತ ನಾವು ನಾವು ಈಗ SIR ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಒಂದು 10-15 ಸಂಘಟನೆಗಳನ್ನ ಸೇರ್ಕೊಂಡು ಈ ಸತಿ ನಾವು ಪರಿಷ್ಕರಣೆಯಲ್ಲಿ ನಾವು ಈ ಸತಿ ಗಂಭೀರವಾಗಿ ಅದನ್ನ ಪರಿಶೀಲಿಸಿ ನಾವು ತೀರ್ಮಾನ ಆಗಿದೆ.